ಹಣದ ವಿವಾದದ ಹಿನ್ನೆಲೆಯಲ್ಲಿ ಯುವಕನ ಕೊಲೆ, ಶರಣಾದ ಆರೋಪಿ. ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಸಾಗರ ನಗರ ಅಂಗನವಾಡಿ ಕೇಂದ್ರ ಸಂಖ್ಯೆ 9ರ ಆವರಣದೊಳಗೆ ಹಣಕಾಸು ವಿವಾದದ ಹಿನ್ನೆಲೆಯಲ್ಲಿ ಯುವಕನೊಬ್ಬನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಮೃತ ಯುವಕ ಯಾಸೀನ್ ರಾಜಾ ಜಾತಗಾರ, ವಯಸ್ಸು 22 ಎಂದು ಗುರುತಿಸಲಾಗಿದೆ. ಜೂನ್ 20ರ ಶುಕ್ರವಾರ ರಾತ್ರಿ 10:30ರ ಸುಮಾರಿಗೆ ಕುಡಚಿ ಪಟ್ಟಣದ ಸಾಗರ ನಗರದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗುತ್ತಿದ್ದು, ಯುವಕನ ಹತ್ಯೆಗೈದಿರುವ ಆರೋಪಿ ರೋಹಿತ್ ರಮೇಶ್ ಜಾಧವ್ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. 9:10 बजे इकले दुकले काम नहीं, 8-10 जने मिला को काम कर रहे हैं. घर से 8 बजे गया था. मारा नाम क्या मालूम. एकाएकी बुला को गेम कर को पीछे भी 5-6 मारे, सामने गला काटे, क्या हुआ सा हर तरीके से मारे. उनका क्या दोस्ती था? क्या दोस्ती न था. और किसके ऊपर तुम्हारा डाउट? हाई डाउट तो लिखे हैं, मैं कंप्लेंट में दी. कंप्लेंट दे? हाँ दी कंप्लेंट. इसके ऊपर इंक्वायरी करवा हमला. यासीन राजा जातकर. कहाँ रहते हैं? सागर नगर में. इंसाफ मिलना होता है, इसके बारे में ये कर उन्हीं का मेरे भाई को इंसाफ मिलना. ಯಾಸೀನ್ ಅನ್ನುವಂಥ ಒಂದು ಹುಡುಗ, ಅವನಿಗೆ ಏನೈತೆ ಪ್ಲ್ಯಾನ್ ಮಾಡಿ ಕರಿಸ್ಕಾಟ 7-8-10 ಮಂದಿ ಕೂಡಿ ಅವನಿಗೆ ಎದಿ ಒಳಗೆ, ಹಿಂದೆ ಬೆನ್ನಾಗೆ, ಬಾಯಿ ಒಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್. ಅದ್ರ ಸಂಬಂಧ ಏನೈತಲ್ಲ, ಇದಕ್ಕೆ ತನಿಖೆ ಆಗಬೇಕು. ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳೋದು ಹೇಳ್ರಲ್ಲ, ಭಯಂಕರ ಆಗೈತಿ ಅದು ಕೊಲೆ. ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈವಾಡ ಐತಿ. ದಯವಿಟ್ಟು ತಾವು ಡಿಪಾರ್ಟ್ಮೆಂಟ್ದವರು ಅದಕ್ಕೆ ತನಿಖೆ ಮಾಡಿ, ಯಾಕಂದ್ರೆ ಅವು ಯಾಸೀನ್ಗೆ ನ್ಯಾಯ ಸಿಗ್ಬೇಕು ಸರ್. ಯಾಕಂದರೆ ಯಾಸೀನ್ ಅನ್ನುವಂಥ ವ್ಯಕ್ತಿ ಅಂಥವಲ್ಲ. ಅಂಥ ಹುಡುಗ ಈಗ 24 ವಯಸ್ಸಿನ ಹುಡುಗ, ಅಂಥ ಹುಡುಗನ ಅಲ್ಲಿ ಕರಿಸ್ಕಾಟ, ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನು ಮರ್ಡರ್ ಮಾಡಿದ್ದಾರೆ. ಆ ಹುಡುಗನ ಚಾಕು. ಮೃತನ ತಾಯಿ ಲಾಲಾಬಿ ರಾಜಾ ಜಾತಗಾರ ನೀಡಿರುವ ದೂರಿನನ್ವಯ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ಘಟನೆಯ ಬಗ್ಗೆ ಮಾಹಿತಿ ಲಭ್ಯವಾದ ತಕ್ಷಣ ಪಿಎಸ್ಐ ಪ್ರೀತಂ ನಾಯ್ಕ್, ತನಿಖಾ ಪಿಎಸ್ಐ ಶಿವರಾಜ್ ದರಿಗೋಣ, ಸೋಮು ಹಳಕಿ, ಪಿಎ ಗಡೈಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದು ಶನಿವಾರ ಬೆಳಗ್ಗೆ ಉಳಿದ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಘಟನೆಯ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಭೀಮಾಶಂಕರ ಗುಳೇದ ಮತ್ತು ಉಪ ಅಧೀಕ್ಷಕ ಅಥಣಿ ಪ್ರಶಾಂತ್ ಮುನ್ನೋಳ್ಳಿ ವಿವರಣೆ ನೀಡಿದ್ದಾರೆ. ವರದಿ ರಾಘವೇಂದ್ರ ಮಾಚಕನೂರು, ರಾಯಬಾಗ. ಒಂದು ದುರ್ಘಟನೆ ನಡೆದಿದೆ. ಕುಡಚಿ ನಗರ ಹೊರವಲಯದ ಸಾಗರ್ ನಗರದ ಅಂಗನವಾಡಿ ನಂಬರ್ 9ರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ. ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ. ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸೀನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ, ಅದು ಕೂಡ ಅವನ ಬೆನ್ನ ಮೇಲೇ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿತ್ತು. ಅಲ್ಲಿ ರಕ್ತಸಿಕ್ತವಾಗಿ ಬಿದ್ದ ಶವವನ್ನು ನೋಡಿ ಆಮೇಲೆ ಯಾಸೀನ್ ಜಾತಗಾರನ ಕುಟುಂಬದವ್ರನ್ನ ಸಂಪರ್ಕಿಸಿ ಅವ್ರ ಮೇಲೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ